ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನನಗೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು ಸ್ವಲ್ಪ ಕ್ವಶನ್ಸ್ ಬಂದಿತ್ತು. ಅಂದರೆ ಒಂದು ಸ್ಯಾರಿ ಮತ್ತು ಬ್ಲೌಸ್ ಬಗ್ಗೆ, ನನ್ನ ಮದುವೆ ಸೀರೆ ಅಂದರೆ ಧಾರೆ ಸೀರೆ ಮತ್ತು ಇನ್ನೊಂದು ನಾನು ಮನೆಯಿಂದ ಹೊರಡ್ತಾ ಬಳೆಶಾಸ್ತ್ರಕ್ಕೆ ಹಾಕಿದ್ನಲ್ಲ ಆ ಸೀರೆ ಬ್ಲೌಸ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರು. ಸೊ ಹಾಗಾಗಿ ಇವತ್ತು ಆ ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಕಳಿಸಿ ಸಬ್ಸ್ಕ್ರೈಬ್ ಮಾಡಿಸಿ. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಅಷ್ಟೇ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ನೀವು ನನ್ನ ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಸೊ ನನಗೆ ನನ್ನ ಮದುವೆ ಆದಮೇಲೆ ತುಂಬ ನನಗೆ ಒಂದೆರಡು ಸೀರೆ ಬಗ್ಗೆ ತುಂಬ ನನಗೆ ಯಾವಾಗಲೂ ಮೆಸೇಜಸ್ ಬರ್ತಾನೆ ಇತ್ತು. ಇನ್ಸ್ಟಾದಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು ತುಂಬ ಏನು ತೋರಿಸಿ ಈ ಥರ ಸೀರೆ ಲೈಕ್ ಅಂದರೆ ಎಲ್ಲಿ ತಗೊಂಡಿದ್ದು ಏನು ಮತ್ತು ಪ್ರೈಸ್ ಎಷ್ಟು ಮತ್ತು ಡಿಸೈನ್ ತೋರಿಸಿ ಬ್ಲೌಸಿಂದು ಅಂತ ತುಂಬ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಸ್ಯಾರಿ ಕಲೆಕ್ಷನ್ ಬೇಕು ಅಂತ ಅಂದರೆ ಹೇಳಿ, ನಾನು ಅದನ್ನು ಒಂದು ವಿಡಿಯೋ ಮಾಡ್ತೀನಿ. ನನ್ನ ಹತ್ರ ನಾನು ತುಂಬ ಸತಿ ಹೇಳ್ತಿರ್ತೀನಿ ನಿಮಗೆ, ಸ್ಯಾರಿ ಅಂದರೆ ನನಗೆ ಸಿಕ್ಕಾಪಡೆ ಇಷ್ಟ. ಸೊ ಹಾಗಾಗಿ ತುಂಬ ಸ್ಯಾರೀಸ್ ತೊಗೊತೀನಿ ಅಂತ. ಸೊ ಸ್ಯಾರಿದು ಫುಲ್ಲು ನಂದು ಸ್ಯಾರಿ ಬ್ಲಾಗ್ಗೆ ಅಂದರೆ ಲೈಕ್ ಸ್ಯಾರಿ ಕಲೆಕ್ಷನ್ ಬ್ಲಾಗ್ ಬೇರೆ ಬರುತ್ತೆ. ಸೊ ಈ ಸೀರೆನ ನಾನು ಸುದರ್ಶನ್ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಅಂದರೆ ಧಾರೆ ಸೀರೆ ತೊಗೊಳ್ಳೋ ಟೈಮಲ್ಲೇ ತೊಗೊಂಡಿದ್ದು. ಅಂದರೆ ಆ ಟೈಮಲ್ಲ, ಅದ್ರ ನೆಕ್ಸ್ಟ್ ಡೇ ಅನಿಸುತ್ತೆ. ಮತ್ತೆ ನಾನು 3-4 ಡೇಸ್ ಆವತ್ತು ಸುದರ್ಶನಿಗೆ ಹೋದ್ವಿ ನಾವು. ಆ ಟೈಮಲ್ಲಿ ಈ ಸೀರೆ ತೊಗೊಂಡಿದ್ದು. ನನಗೆ ನನ್ನ ಮದುವೆ ಫಿಕ್ಸ್ ಆಗ್ತಿದ್ದಂಗೆ ನನಗೊಂದು ಇತ್ತು, ಏನೋ ಏನಪ್ಪ ಧಾರೆ ಸೀರೆ ಬಿಟ್ಟು ಒಂದು ಈ ಥರ ಕಲರಲ್ಲೇ ನಾನೊಂದು ಸ್ಯಾರಿ ತೊಗೊಳ್ಬೇಕು, ಗ್ರ್ಯಾಂಡ್ ಬ್ಲೌಸ್ ಹೊಲಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಸೊ ಹಾಗಾಗಿ ನಾನೊಂದು ಪ್ಯಾಟ್ರನ್ ತೋರಿಸಿದೆ ಅವರಿಗೆ. ಅಂದರೆ ನನ್ನ ರೆಫರೆನ್ಸ್ ಒಂದು ಫೋಟೋ ಅವರು ಇದನ್ನ ತೆಕ್ಕೊಟ್ರು. ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ಸೊ ಹಾಗಾಗಿ ತುಂಬಾ ಇಷ್ಟಪಟ್ಟು ಈ ಸೀರೆ ತಗೊಂಡಿದ್ದು ನಾನು. ಸೊ ಇದು ಮರೂನ್ ಕಲರ್. ಸೊ ಈ ತರ ಪೀಕಾಕ್ ಏನೋ ಬಂದಿದೆ, ಏನು ಹತ್ರದಿಂದ ತೋರಿಸ್ತೀನಿ. ಮರೂನ್ ಕಲರು ಪೀಕಾಕ್ ಇದು ಡಿಸೈನ್ ಬಂದಿದೆ. ಬಾರ್ಡರ್ ಬಂದು ಗೋಲ್ಡ್ ಕಲರು. ಸೊ ಇದಕ್ಕೆ ಕುಚ್ಚು ಕೂಡ ಅಷ್ಟೇ ಈ ರೀತಿ ಕುಚ್ಚು ಹಾಕ್ಸಿರೋದು. ಈ ಸ್ಯಾರಿನ ಉಡ್ಬೇಕಾರೆ ನನಗಂತೂ ಲೈಕ್ ಇಲ್ಲಿಂದ ಮನೆಯಿಂದ ಹೊಡ್ಬೇಕಾರೆ ಈ ಸೀರೆ ಉಟ್ಟಿದ್ದು ಒಂಥರ ಲೈಕ್ ಆಲ್ರೆಡಿ ಏನೋ ಮದ್ವೆ ಆದ್ಮೇಲೆ ರಿಸೆಪ್ಷನ್ ಮಾಡ್ತಾರಲ್ಲ ಆ ತರ ಅಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತು. ಅಷ್ಟು ಗ್ರ್ಯಾಂಡ್ ಆಗಿದೆ ಇದು, ಅಷ್ಟು ಪ್ರೈಸ್ ಚೆನ್ನಾಗಿದೆ ಇದು. ಮತ್ತೆ ನನಗೆ ರೆಡಿ ಮಾಡಿದ್ದು ಅಷ್ಟೇ ದಿವ್ಯಾ. ಸೊ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಮೇಕಪ್ ಮಾಡಿದ್ರು. ಒಳ್ಳೆ ನನಗೆ ಆಲ್ರೆಡಿ ಮನೆಯಿಂದ ಹೊಡ್ಬೇಕಾದ್ರೆ ಲೈಕ್ ಇಷ್ಟಕ್ಕೊಂದು ತುಂಬಾ ಗ್ರ್ಯಾಂಡ್ ಅನ್ನೋ ಫೀಲ್ ಆಗ್ತಾ ಇತ್ತು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಸೀರೆ. ಸೊ ಇದಕ್ಕೆ ನಾನು ಗ್ರ್ಯಾಂಡ್ ಆಗಿರೋ ಬ್ಲೌಸ್ ಹೊಲ್ಸಿದ್ದೀನಿ. ಸೊ ಹಿಂದೆ ಈ ತರ ಇದೆ, ಕೈ ಹತ್ರ ನೋಡಿ ಈ ತರ ಫುಲ್ಲು ಗ್ರ್ಯಾಂಡ್ ಬರುತ್ತೆ ಬ್ಲೌಸ್. ಈ ತರ ಇದೆ, ಹತ್ರದಿಂದ ತೋರಿಸ್ತೀನಿ. ಈ ತರ ಗ್ರ್ಯಾಂಡ್ ಆಗಿದೆ ಬ್ಲೌಸು. ಇದು ಹಿಂದೆಗಡೆ ಈ ತರ ಇದೆ ಅಷ್ಟೇ. ಸೊ ಇದನ್ನ ಸ್ವಲ್ಪ ಗ್ರ್ಯಾಂಡ್ ಆಗಿ ಹೊಲ್ಸಿದೆ ನಾನು. ನನಗಂದ್ರೆ ಈ ಸೀರೆ ತಗೊಳ್ಬೇಕಾದ್ರೆ ಇತ್ತು ಬ್ಲೌಸ್ ನ ಸ್ವಲ್ಪ ಇದನ್ನ ಗ್ರ್ಯಾಂಡ್ ಆಗಿ ಹೊಲ್ಸೋಣ ಅಂತ. ಆಕ್ಚುಲಿ ಈ ಸೀರೆಕ್ಕಿಂತ ಬ್ಲೌಸೇ ಸಿಕ್ಕಾಬಟ್ಟೆ ಭಾರ ಇದೆ, ಗ್ರ್ಯಾಂಡ್ ಇದೆಲ್ಲ ಹ್ಯಾಂಡ್ ವರ್ಕ್ ನಾನು ಮಾಡಿಸಿರೋದು, ಯಾವ್ದು ನಾರ್ಮಲ್ ವರ್ಕ್ ಮಾಡಿಸಿಲ್ಲ ಮದ್ವೆ ಟೈಮಲ್ಲಿ. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು. ಹಾಗೆ ಕೇಳ್ತಾ ಇದ್ರಿ ಈ ಸೀರೆ ಲೈಕ್ ಪ್ರೈಸ್ ಎಷ್ಟು ಅಂತ. ಇದಕ್ಕೆ ನಾನು 18,000 ಕೊಟ್ಟಿತ್ತು. ಸೊ ನಾನು ಅನ್ಕೊಂಡಿದ್ದ ತರಾನೇ ಸಿಕ್ತಲ್ಲ, ಹಾಗಾಗಿ ಮತ್ತೆ ಸೀರೆನೂ ಅಷ್ಟೇ ತುಂಬಾ ಕಂಫರ್ಟಬಲ್ ಆಗಿದೆ. ಆಕ್ಚುಲಿ ಇದು ಭಾರ ಇಲ್ಲ, ಬ್ಲೌಸೇ ಭಾರ ಇರೋದು ಆ ಡಿಸೈನ್ ಅಂದ್ರೆ ಲೈಕ್ ವರ್ಕಿಗೆ. ಇದು ತುಂಬಾ ಚೆನ್ನಾಗಿ ಲೈಕ್ ಅಂದ್ರೆ ನೀಟಾಗಿ ಐರನ್ ಮಾಡಿ ಉಟ್ಸಿದ್ರೆ ತುಂಬಾ ಚೆನ್ನಾಗಿ ಕೂರುತ್ತೆ, ಮತ್ತೆ ಭಾರನು ಅಂತಾನು ಅನ್ಸೋದಿಲ್ಲ. ಹಾಗಾಗಿ ನನ್ಗೆ ಇದು ತುಂಬಾ ಫೇವ್ರೆಟ್ ಸೀರೆ. ಇದನ್ನ ತುಂಬಾ ಜನ ನೀವು ಕೇಳಿದಿರಾ. ಸೊ ಇದ್ರದ್ ಕತೆ ಹಿಂಗಿದೆ. ಇದು ನಾನು ತಗೊಂಡಿದ್ದು ಚಿಕ್ಕಪೇಟೆ ಸುದರ್ಶನ್ ಸಿಲ್ಕ್ಸ್, ನ್ಯೂ ಸುದರ್ಶನ್ ಸಿಲ್ಕ್ಸ್ ಇದೆಯಲ್ಲ ಅಲ್ಲಿ ತಗೊಂಡಿದ್ದು ನಾನಿದು. ನಾನು ತಗೊಂಡಿರೋದು ಎಲ್ಲ ಸೀರೆನೂ ಅಲ್ಲೇ ಸುದರ್ಶನ್ ಸಿಲ್ಕ್ಸ್ ಅಲ್ಲಿ. ಸೊ ನೆಕ್ಸ್ಟ್ ಬಂದ್ರೆ ನನ್ನ ಧಾರೆ ಸೀರೆ. ನನಗೆ ಈ ತರ ಧಾರೆ ಸೀರೆ ನನಗೆ ಸಿಗುತ್ತೋ ಇಲ್ವೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಸಿಕ್ಕಾಪಟ್ಟೆ ನಾನು ಇದನ್ನ ತುಂಬಾ ಸ್ಕ್ರೀನ್ ಶಾಟ್ಸ್ ತಗೊಂಡೆ. ನಂಗೆ ಇದೇ ತರ ಬೇಕು. ನಾರ್ಮಲ್ ಆಗಿ ಲೈಕ್ ಈಗ ವೈಟ್ ಕಲರ್ ಸ್ಯಾರಿ ಹಾಕ್ತಾರೆ, ಇಲ್ಲ ರೆಡ್ ಬಾರ್ಡರ್ ಇರುತ್ತೆ, ವೈಟ್ ಅಥವಾ ಸ್ಕೈ ಬ್ಲೂ ಆ ತರ ನಾರ್ಮಲ್ ಆಗಿ ಹಾಕ್ತಾರೆ, ಇಲ್ಲ ಗೋಲ್ಡ್ ಕಲರ್ ಸ್ಯಾರಿ ಹಾಕ್ತಾರೆ. ನನಗೆ ಗೋಲ್ಡ್ ಬೇಡ ಆಗಿತ್ತು. ಮತ್ತೆ ನನಗೆ ಈ ತರ ಏನು
ಇದು ಪ್ಯೂರ್ ಕಾಂಜೀವರಂ ಸ್ಯಾರಿ. ಇದು ಕಾಂಜೀವರಂ ಕರೆಕ್ಟ್ ಆಗಿ ಹೇಳ್ತೀರಾ? ಕಾಂಜೀವರಂ ಸ್ಯಾರಿ ಇದು. ಸೊ ನಾನೇನಂದ್ರೆ ನಾರ್ಮಲ್ ಆಗಿ ಎಲ್ಲದು ಈ ಗೋಲ್ಡಿಗೆ ರೆಡ್ ಬಾರ್ಡರ್ ಬರುತ್ತೆ, ಸ್ಕೈ ಬ್ಲೂ ಆ ತರ ಎಲ್ಲ ಬಾರ್ಡರ್ ಬರುತ್ತಲ್ಲ, ನನಗೆ ಅದು ಬೇಡ ಆಗಿತ್ತು. ಸೊ ನನಗೇನಂದ್ರೆ ಇದು ಲೈಕ್ ಇದು ನೋಡಿ ಒಂಥರ ಯೆಲ್ಲೋ ಇಶ್ ಗೋಲ್ಡ್ ಬರುತ್ತೆ, ಇಲ್ಲಿ ಫ್ಲವರ್ಸ್ ಎಲ್ಲ ಇದೆ, ಮತ್ತೆ ಏನು ಪ್ಯಾರೆಟ್ ಎಲ್ಲ ಇದೆ. ಇದಕ್ಕೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ಇದು. ಸೊ ನಾನೇನ್ ಅನ್ಕೊಂಡೆ, ಸ್ಯಾರಿ ತಗೊಳಕ್ಕೂ ಹೋಗೋಕ್ಕಿಂತ ಮುಂಚೆ ನನ್ನ ತಲೆಯಲ್ಲಿ ಇತ್ತು, ನನಗೆ ನಾರ್ಮಲ್ ಆಗಿ ಎಲ್ಲರೂ ತಗೊಂತಾರಲ್ಲ ಆ ತರ ಸ್ಯಾರಿ ಬೇಡ, ನನಗೆ ಇದೇ ತರ ಸ್ಯಾರಿ ಬೇಕು ಅಂತ ನಾನು ಅನ್ಕೊಂಡಿದ್ದು. ಫಸ್ಟ್ ಒಂದ್ ಅಂಗಡಿಗೆ ಹೋದ್ವಿ, ನಾನು ಗೃಹ ಪ್ರವೇಶಕ್ಕೆ ತಗೊಂಡಿದ್ದಲ್ಲ ಒಂದ್ ಅಂಗಡಿ, ಅಲ್ಲಿಗೆ ಹೋದ್ವಿ. ಅಲ್ಲಿ ಈ ರೇಂಜ್ ಅಂದ್ರೆ ಲೈಕ್ ಅಲ್ಲಿ ಮ್ಯಾಕ್ಸಿಮಮ್ ಒಂದು 50,000 ಅಷ್ಟೇ ಸೀರೆ ಇರೋದು, ಅಂದ್ರೆ ಆ ರೇಂಜ್ ಅಲ್ಲಿ. ಅದ್ರಲ್ಲಿ ನನಗೆ ಈ ತರ ಸ್ಯಾರಿ ಸಿಗ್ಲಿಲ್ಲ. ಸ್ವಲ್ಪ ಸಿಮಿಲರ್ ತೋರಿಸಿದ್ರು, ಬಟ್ ನನಗೆ ಅದು ಯಾಕೋ ಸಮಾಧಾನ ಆಗ್ಲಿಲ್ಲ, ನಾನು ಅಲ್ಲಿ ತಗೊಳ್ಳಿಲ್ಲ. ಅದಾದ್ಮೇಲೆ ಸೆಕೆಂಡ್ ನಾವು ಸುದರ್ಶನ್ ಸಿಲ್ಕ್ಸಿಗೆ ಹೋಗಿದ್ದೆ, ಚಿಕ್ಕಪೇಟೆ ನ್ಯೂ ಸುದರ್ಶನ್ ಸಿಲ್ಕ್ಸು. ಅಲ್ಲಿ ಹೋಗಿ ನಾನು ಸ್ವಲ್ಪ ಪ್ಯಾಟರ್ನ್ ತೋರಿಸಿದೆ ಅವ್ರಿಗೆ, ನನ್ಗೆ ಈ ತರ ಬೇಕು ಅಂತ ಫೋಟೋ ತೋರಿಸ್ದೆ. ಅದಾಗಿದ ತಕ್ಷಣ ಒಂದು 4-5 ಸೀರೆ ತಗೊಂಬಂದ್ ಹಾಕಿದ್ರು. ಅದ್ರಲ್ಲಿ ಇದನ್ನ ತಗೊಂಡೆ. ನನ್ ಜಾಸ್ತಿ ಟೈಮೇ ತಗೊಳ್ಳಿಲ್ಲ ಈ ಸ್ಯಾರಿ ತಗೊಳ್ಬೇಕಾರೆ. ಒಂದ್ ಅಂಗಡಿಗೆ ಹೋದ್ವಿ, ಅಲ್ಲ ಆಗ್ಲಿಲ್ಲ. ಇನ್ನೊಂದ್ ಅಂಗಡಿ 1 ಅವರ್ ಅಲ್ಲಿ ನನ್ ಸ್ಯಾರಿ ಶಾಪಿಂಗ್ ಆಯ್ತು. 1 ಅವರ್ ಇಲ್ಲ, ಅಲ್ಲಿ ಹೋಗಿ ಒಂದ್ 3 ಸೀರೆ ತೋರಿಸಿದ್ರು, 2 ಸೀರೆ ಟ್ರಯಲ್ ಮಾಡಿದೆ, ಅದ್ರಲ್ಲಿ ಇದು ಫೈನಲ್ ಮಾಡಿದೆ. ಸೊ ಇದು ನನಗೆ ರಂಜಿತ್ ಕೊಡ್ಸಿದ್ದು, ಅವ್ರ ಮನೆ ಹುಡ್ಗನ್ ಮನೆ ಕಡೆಯಿಂದ ರಂಜಿತ್ ಅವ್ರು ಕೊಡ್ಸಿರೋದು ಸ್ಯಾರಿ ಇದು. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ, ಪ್ಯೂರ್ ಕಾಂಜೀವರಂ ಹ್ಯಾಂಡ್ಲೂಮ್ ಸ್ಯಾರಿ ಅಂತ ಹೇಳ್ತಾರೆ. ಸೊ ಇದು ಬಂದ್ಬಿಟ್ಟು ಸೈಡ್ ಅಲ್ಲಿ ಇದೇನು ಇದೆ ಲೇಸ್, ಇದು ಹ್ಯಾಂಡ್ ವರ್ಕ್ ಅಲ್ಲ. ಇದನ್ನ ನಾನು ಸಪ್ರೇಟ್ ಆಗಿ ಚಿಕ್ಕಪೇಟೆ ರಾಜಾ ಮಾರ್ಕೆಟ್ ಅಲ್ಲಿ ಯಾವ್ದೋ ಶಾಪ್ ಅಲ್ಲಿ ಹೋಗಿ ಸ್ಯಾರಿನೇ ತಗೊಂಡ್ ಹೋಗಿ ಆಮೇಲೆ ಇದನ್ನ ತಗೊಂಡ್ ಬಂದಿದ್ದು. ನಾನು ಇದನ್ನ ಜಸ್ಟ್ ಸ್ಟಿಚ್ ಮಾಡಿಸಿರೋದು. ಆಕ್ಚುಲಿ ಸೀರೆ ಅಷ್ಟು ವೆಯ್ಟ್ ಇಲ್ಲ, ಇದು ಸಿಕ್ಕಾಪಟ್ಟೆ ಭಾರ ಇದೆ, ಇದರಿಂದನೂ ಸ್ವಲ್ಪ ವೆಯ್ಟ್ ಜಾಸ್ತಿ ಆಯ್ತು ನನಗೆ. ಸೊ ಖುಷಿ ಆಯ್ತು ನನ್ಗೆ ಈ ಸ್ಯಾರಿ ತಗೊಂಡಿದ್ದು, ಕೇಳಿದ ತರಾನೇ ಸಿಕ್ತು ಅಂತ. ಮದ್ವೆ ಟೈಮಲ್ಲಿ ನೀವು ಸುಮಾರು ಜನ ಇಷ್ಟಪಟ್ಟಿದ್ದಾರೆ ಸ್ಯಾರಿ. ಎಷ್ಟು ಅಂತ ಕೇಳಿದ್ರೆ ಇದು ಅವ್ರ ಕಡೆಯಿಂದ ಕೊಡ್ಸಿರೋದಲ್ವಾ, ಸೊ ಪ್ರೈಸ್ ಎಲ್ಲ ಹೇಳಕ್ ಬೇಡ ಅನ್ಸುತ್ತೆ. ಇದು 50 ಎಬೋ ಇದೆ, ಚೆನ್ನಾಗಿದೆ ಸ್ಯಾರಿ. ಸೊ ಇದನ್ನ ಹತ್ರದಿಂದ ತೋರಿಸ್ತೀನಿ. ಇದು ನೋಡಿ ಈ ತರ ಇದೆ. ಸೊ ಇದಕ್ಕೆ ಈ ತರ ಬಾರ್ಡರ್, ಲಾಸ್ಟಲ್ಲಿ ಫೈನಲ್ ಅಲ್ಲೂ ತೋರಿಸ್ತೀನಿ. ಹಾಗೆ ಇದಕ್ಕೆ ಹ್ಯಾಂಡ್ ವರ್ಕ್ ಈ ತರ ಬಂದಿದೆ. ಇದ್ರ ಬ್ಲೌಸ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ, ತುಂಬಾ ಜನ ಕೇಳಿದ್ರಿ. ಸೊ ಇದು ನೋಡ್ಬೋದು, RP ಅಂತ ಹಾಕ್ಸಿದೀನಿ, ರಂಜಿತ್ ಪೂಜಾ. ನನಗೆ ಅದೊಂದಿತ್ತು, ಈ ಸ್ಯಾರಿಗೆ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಬ್ಲೌಸ್ ಹೊಲಿಸ್ಬೇಕು ಅಂತ. ಇದು ಸ್ಯಾರಿ ಬ್ಲೌಸ್ ಬಂದ್ಬಿಟ್ಟು ಇದೇ ಕಲರ್ ಬಂದಿದೆ, ಅದ್ರಲ್ಲೇ ನಾನು ಮಾಡ್ಸಿದ್ದೀನಿ ಬ್ಲೌಸ್. ಸಪ್ರೇಟ್ ಬ್ಲೌಸ್ ತಗೊಂಡ್ ಮಾಡಿಸ್ಬೋದಿತ್ತು, ಬಟ್ ಇನ್ನೇನು ಹೆಂಗಿದ್ರು ಯೂಸ್ ಮಾಡ್ತೀವಲ್ಲ, ಮತ್ತೆ ಆಮೇಲೆ ಏನಾದ್ರು ದಪ್ಪ ಅದು ಸಣ್ಣ ಅದು ಅವಾಗ ಬೇರೆ ಬಟ್ಟೆ ಇಟ್ಟು ಹೊಲ್ಸೋಣ ನೋಡೋಣ ಅಂತ ಅಂದ್ಬಿಟ್ಟು ಇದು ತಗೊಂಡಿದ್ದು, ಹೊಲಿಸಿದ್ದು. ಸೊ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಇದು ಅಷ್ಟೇ, ನಾನು ಹೇಳ್ದಂಗೆ ಪಿಂಟ್ರೆಸ್ಟ್ ಅಲ್ಲಿ ಹುಡುಕಿ ತೋರಿಸಿದ್ದು. ಆಕ್ಚುಲಿ ಇದು ನಾರ್ಮಲ್ ಆಗಿ ನೀವು ಹ್ಯಾಂಡ್ ವರ್ಕ್ ಅಂತ ಹಾಕಿದ ತಕ್ಷಣ ಈ ತರ ಡಿಸೈನ್ ತುಂಬಾ ಬರುತ್ತೆ. ನಾನು ನೋಡಿದ್ರಲ್ಲಿ ನನ್ ಸೀರೆಗೆ ಮ್ಯಾಚ್ ಆಗಿದ್ದೇನೆ, ಅಂದ್ರೆ ನನ್ ಸ್ವಲ್ಪ ಈ ಸ್ಯಾರಿ ತುಂಬಾ ಕಲರ್ಸ್ ಎಲ್ಲ ಇದೆ ನೋಡಿ, ಒಂಥರ ಲೈಕ್ ಪಿಂಕ್ ಆಗಿರ್ಬೋದು, ಗ್ರೀನ್, ಒಂಥರ ಯೆಲ್ಲೋಯಿಶ್, ಮತ್ತೆ ಏನು ರಾಣಿ ಪಿಂಕು, ಮತ್ತೆ ಗೋಲ್ಡ್, ಸ್ವಲ್ಪ ಸಿಲ್ವರ್ ಕಲರ್ ಬಂದಿದೆಲ್ಲ. ಸೊ ಹಾಗಾಗಿ ಇದಕ್ಕೆ ಎಲ್ಲಾ ಕಲರು ಮಾಡ್ಬೋದು, ಹಾಗಾಗಿ ಈ ತರ ಬ್ಲೌಸ್ ಹೊಲಿಸಿದೀನಿ. ಇದು ಅಷ್ಟೇ ಸಿಕ್ಕಾಬಟ್ಟೆ ಗ್ರ್ಯಾಂಡ್ ಇದೆ, ತುಂಬಾ ಚೆನ್ನಾಗಿದೆ, ಹೆವಿ ವರ್ಕ್ ಇದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇದೊಂದು ಸಿಕ್ಕಾಬಟ್ಟೆ ಇಷ್ಟಪಟ್ಟು ನಾನು ಇದು ವರ್ಕ್ ಮಾಡಿಸಿ ನಾನು ಇದನ್ನ ಹಾಕೊಂಡಿದ್ದು. ಏನಪ್ಪಾ ಅಂದ್ರೆ ಈ ತರ ಸೀರೆಗಳೆಲ್ಲ ನಮ್ಮ ಮನೆ ಫಂಕ್ಷನ್ಗಳಲ್ಲಿ ಈಗ ತುಂಬಾ ಹತ್ರದ ಫಂಕ್ಷನ್, ಅಂದ್ರೆ ಲೈಕ್ ಈಗ ನಮ್ಗೆ ಫಸ್ಟ್ ಫ್ಯಾಮಿಲಿ ಅಂತ ಏನ್ ಬರುತ್ತೆ, ಫಸ್ಟ್ ರಿಲೇಷನ್, ಸೊ ಅವ್ರ ಮದ್ವೆಗಳಲ್ಲಿ ಹಾಕಕ್ ಅಷ್ಟೇ ನಮಗೆ ಇದು ಚಾನ್ಸ್ ಸಿಗೋದು. ಬೇರೆಯವ್ರ ಮದ್ವೆಲಿ ಹಾಕಕ್ಕೂ ಆಗಲ್ಲ ಇಷ್ಟು ಗ್ರ್ಯಾಂಡ್ ಸ್ಯಾರಿ. ಮತ್ತೆ ಇದು ಅಷ್ಟೇ, ಇಷ್ಟು ಗ್ರ್ಯಾಂಡ್ ಸ್ಯಾರಿ ಬೇರೆ ಯಾರ್ದಾದ್ರು ಮದ್ವೆಗೆ ಹೋದಾಗ ನಾರ್ಮಲ್ ಆಗಿ ಉಟ್ಕೊಂಡು ಹೋಗಕ್ ಆಗೋದಿಲ್ಲ. ಸೊ ಒಂದ್ ಕಡೆ ಅನಿಸ್ತಿತ್ತು, ಇಷ್ಟು ಜಾಸ್ತಿ ರೇಟಿಂದು ಸೀರೆ ತಗೊಳ್ಬೇಕಾರೆ ಮನ್ಸಲ್ಲಿ ಅನಿಸ್ತಿತ್ತು, ಅಂದ್ರೆ ನನಗೆ ಏನಿತ್ತಂದ್ರೆ ದಾರೆ ಸೀರೆ ಸ್ವಲ್ಪ ಚೆನ್ನಾಗಿರೋದು ತಗೊಳ್ಬೇಕು ಅಂತ ಇತ್ತು. ಸೊ ರಂಜಿತ್ ಅಷ್ಟೇ, ನೀನ್ ಯಾವ್ದಾದ್ರು ತಗೋ, ಪರವಾಗಿಲ್ಲ ಎಷ್ಟುದಾದ್ರೂ ತಗೋ ಅಂತ ಹೇಳಿದ್ರು. ಬಟ್ ನಾನು ಓಕೆ ನೋಡೋಣ ಅಂತ ನೋಡ್ದೆ, ನನ್ಗೆಲ್ಲೂ ಇಷ್ಟ ಆಗ್ಲಿಲ್ಲ, ಸುದರ್ಶನ ಇಷ್ಟ ಆಗಿರೋದ್ರಿಂದ ಇದೊಂದು ತಗೊಂಡ್ಬಿಟ್ಟೆ. ಇವಾಗ ಅನ್ಸುತ್ತೆ ಅಷ್ಟು ಕಾಸ್ಟ್ಲಿ ಕೊಟ್ಟು ಸೀರೆ ತಗೊಂಡು ಮದ್ವೆ ದಿನ ಒಂದೇ ದಿನ ಹುಟ್ಟಿದ್ದು, ಈಗ ಮತ್ತೆ ಅದನ್ನ ನೋಡಕ್ಕೆ ಯಾವ ದೊಡ್ಡ ಫಂಕ್ಷನ್ ಬರ್ಬೇಕು ಗೊತ್ತಿಲ್ಲ. ಇದು ಅಷ್ಟೇ ನೋಡಿ, ಈ ತರ ಬ್ಲೌಸ್, ಇದನ್ನೆಲ್ಲ ಬೇರೆಯವ್ರ ಮದ್ವೆ ಫಂಕ್ಷನ್ಗೂ ಹಾಕಕ್ ಆಗಲ್ಲ, ತುಂಬಾ ಗ್ರ್ಯಾಂಡ್ ಆಗ್ಬಿಡುತ್ತೆ. ಸೊ ಹಾಗಾಗಿ ತಗೊಂಡಾದ್ಮೇಲೆ ಅನಿಸ್ತಿತ್ತು ತುಂಬಾ ಗ್ರ್ಯಾಂಡ್ ಅನಿಸ್ತೇನೆ, ಅಂದ್ರೆ ಲೈಕ್ ಬಜೆಟ್ ಜಾಸ್ತಿ ಆಯ್ತಲ್ಲ, ನೆಕ್ಸ್ಟ್ ಇನ್ ನೋಡಕ್ಕಾಗಲ್ಲ ಅಂತ. ಬಟ್ ಆದ್ರೂ ಇನ್ನೊಂದ್ ಕಡೆ ಹುಡುಗಿರಿಗೆ ನಿಮಗೆ ಗೊತ್ತಿರುತ್ತೆ, ಮೆಮೊರೀಸು, ಮದ್ವೆ ಆಗೋದು ಒಂದೇ ಸತಿ. ಸೊ ನಮಗೆ ಹುಡುಗಿರಿಗೆ ಗೊತ್ತಿರುತ್ತಲ್ಲ, ಆತರ ಇದು
ತುಂಬಾ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದು, ತೋರಿಸಿನ ಹತ್ರದಿಂದ. ಸೊ ಇದು ನೋಡಿ, ಇದು ಬ್ಲೌಸು, ಇದು ಡಿಸೈನ್ ಇದೆ, ಯಾರಾದ್ರೂ ಸ್ಕ್ರೀನ್ಶಾಟ್ ತಗೊಳ್ಬೋದು ನೀವು. ಸೊ ಸೈಡ್ ಈ ತರ ಇದೆ. ಈ ಸೈಡು ಅಷ್ಟೇ ಈ ತರ ಇದೆ. ಮತ್ತೆ ಈ ತರ ಕಂಪ್ಲೀಟ್ ನೋಡಿ, ತರ ಇದೆ. ಇವಾಗ ನೀಟಾಗಿ ಕಾಣಿಸ್ತಿದೆ ಅಂತ ಅನ್ಸುತ್ತೆ. ಸೊ ನೀವು ಸ್ಕ್ರೀನ್ಶಾಟ್ ತಗೊಳ್ಬೋದು. ಮುಂದೆ ಈ ತರ ಇಷ್ಟೇ ಡಿಸೈನ್ ಮಾಡಿಸಿರೋದು ನಾನು. ಇದು ಇನ್ನೊಂದು ಸ್ಯಾರಿ ಬ್ಲೌಸ್ ಡಿಸೈನು. ಸೊ ಸ್ಕ್ರೀನ್ಶಾಟ್ ಬೇಕಿತ್ತಂದ್ರೆ ತಗೊಳ್ಳಿ. ಇದು ನೋಡಿ ಈ ಸ್ಯಾರಿ. ಸೊ ಕುಚ್ಚು ಬಂದು ಈ ತರ ಇದೆ. ಇದು ದಾರೆ ಸ್ಯಾರಿ. ಸೊ ಇದು ಸೈಡಲ್ಲಿ ಕುಚ್ಚಿ ತರ ಹಾಕ್ಸಿರೋದು. ಸೊ ನೋಡಿದ್ರಲ್ಲ, ತುಂಬಾ ಜನ ನನಗೆ ದಾರೆ ಸ್ಯಾರಿ ಮತ್ತೆ ಇದು ರೆಡ್ ಮರೂನ್ ಕಲರ್ ಸ್ಯಾರಿ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಹಾಗಾಗಿ ವಿಡಿಯೋ ಮಾಡಿದ್ದು. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಏನೋ ತುಂಬಾ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂತೀನಿ. ಸೊ ಅಷ್ಟೇ, ಇದೊಂದು ಇನ್ಫಾರ್ಮೇಶನ್ಗೋಸ್ಕರ ನನಗೆ ಮೆಸೇಜಸ್ ಬರ್ತಾನೆ ಇತ್ತು ಇನ್ಸ್ಟಾದಲ್ಲಿ. ಸೊ ಹಾಗಾಗಿ ಇದೊಂದು ವಿಡಿಯೋ ಮಾಡಿದೆ. ಸೊ ಇಷ್ಟ ಆಗಿದ್ರೆ ಈ ವಿಡಿಯೋ ಇಲ್ಲಿ ಲೈಕ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಅಷ್ಟೇ, ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಈಗ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರ ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನು ನಿಮಗೆ ಮುಂದೆ ಒಳ್ಳೊಳ್ಳೆ ವಿಡಿಯೋಸ್ ಬರುತ್ತೆ. ಹಾಗೆ ನೆಕ್ಸ್ಟ್ ನಿಮಗೆ ಸ್ಯಾರಿ ಕಲೆಕ್ಷನ್ ವಿಡಿಯೋ ಕೂಡ ಬರುತ್ತೆ. ಸೊ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಬಾಯ್.